ಕುಮಟಾ ಪ್ರಕಾಶ್ ಸರ್ ಅವರಿಗೆ ಹಾಗೂ ಸರ್ಕಾರದ ಅಧೀನ ಕಾರ್ಯದರ್ಶಿಗಳಾದಂತಹ ಎಚ್ ಎಸ್ ಶಿವಕುಮಾರ್ ಸರ್ ಅವರಿಗೆ ಹಾಗೂ ನಾಗೇಶ್ವರ ಸರ್ ಅವರಿಗೆ ಸಚಿವಾಲಯ ನೌಕರರ ಪದಾಧಿಕಾರಿಗಳು, ಕಾರ್ಯಕ್ರಮ ಸಮಿತಿ ಸದಸ್ಯರು ಮತ್ತು ನಿವೃತ್ತಿ ಹೊಂದಿರತಕ್ಕಂಥ ಎಲ್ಲ ಕುಟುಂಬ ಸದಸ್ಯರು ಹಾಗೂ ಅವ್ರ ಸ್ನೇಹ ಬಳಗದವರಿಗೆ ಹಾಗೂ ನಮ್ಮೆಲ್ಲ ಸಚಿವಾಲಯದ ಅಧಿಕಾರಿ ನೌಕರ ಬಂಧು ಭಗಿನಿಯರು. ಈಗ ಸಮಯ ತುಂಬ ಜಾಸ್ತಿ ಆಗಿದೆ. ಬಹುಶಃ ಇಷ್ಟೆಲ್ಲ ನಮ್ಮದು ಈ ಹಿಂದಿನ ನಿವೃತ್ತಿ ಕಾರ್ಯಕ್ರಮಗಳಲ್ಲಿ ಅತ್ಯಂತ ಪಿನ್ ಡ್ರಾಪ್ ಸೈಲೆನ್ಸಿಂದ ಭಾಳ ಶಾಂತವಾಗಿ ಮತ್ತು ಎಲ್ಲ ಗಾಂಭೀರ್ಯದಿಂದ ಎಲ್ಲರೂ ಮನಸ್ಸನ್ನು ಇಟ್ಟು ಈ ಕಡೆ ಗಮನಿಸಿ ಇವರ ಸಾಧನೆಗಳ ಕುರಿತಾಗಿ ಮತ್ತು ಅವರ ವ್ಯಕ್ತಿತ್ವದ ಬಗ್ಗೆ ತಾವೆಲ್ಲ ಆಲಿಸಿದ್ರು ಎಲ್ಲರ ಮಾತುಗಳನ್ನು. ಬರ್ತಾ ಬರ್ತಾ ನಮ್ಮ ಸಚಿವಾಲಯದಲ್ಲಿ ಈ ಥರದ ಅನುಭವಗಳಿಗೆ ಸಾಕಷ್ಟು ಅನುಭವಗಳಿಗೆ ಆಗಿದೆ. ಈಗ ನೋಡೋದಾದರೆ ವೆಂಕಟೇಶಪ್ಪ ಸರ್ ಅವರಿಗೆ 25 ವರ್ಷದ ಸೇವಾ ಜೀವನದ ಅವರು ಮಾಡಿದ್ದಾರೆ. ನಮ್ಮ ಕುಮಟಾ ಪ್ರಕಾಶ್ ಸರ್ ಅವರು 41 ವರ್ಷ ಸೇವೆ ಸಚಿವಾಲಯ 41 ವರ್ಷ ಅಂದರೆ ಈಗ ಅವ್ರಿಗೆ 60 ಅಂದರೆ 19 ವಯಸ್ಸಿಗೆ ಅವರು ಸೇವೆಗೆ ಬಂದು 41 ವರ್ಷ ದೀರ್ಘಕಾಲದ ಸೇವೆಯನ್ನು ಸಲ್ಲಿಸಿದ್ದಾರೆ. ನಮ್ಮ ಶಿವಕುಮಾರ್ ಸರ್ ನೋಡೋದಾದ್ರೆ 37 ವರ್ಷದ 4 ತಿಂಗಳು ಸೇವೆಯನ್ನು ಸಲ್ಲಿಸಿದ್ದಾರೆ. ಮತ್ತೆ ನಾಗೇಶ್ ಸರ್ ಅವರು 21 ವರ್ಷದ ಸೇವೆಯನ್ನು ಸಲ್ಲಿಸಿದ್ದಾರೆ. ಈಗ ನಮ್ಮ ವೆಂಕಟೇಶಪ್ಪ ಸರ್ ಅವ್ರ ಬಗ್ಗೆ ನಾವು ಮಾತಾಡೋದಾದ್ರೆ ಅವ್ರು ಬಹಳ ಸರಳ ಸಜ್ಜನಿಕೆ ವ್ಯಕ್ತಿ. ಇವತ್ತು ನೋಡಿ, ಇವತ್ತು ಅವ್ರು ನಿವೃತ್ತರಾಗ್ತಾ ಇದ್ದಾರೆ, ಇಷ್ಟು ವರ್ಷ ಸೇವೆ ಸಲ್ಲಿಸಿದ್ದಾರೆ. ಇವತ್ತು ಅವ್ರ ಕುಟುಂಬ ಸದಸ್ಯರು ಇರಲಿಲ್ಲ. ಯಾಕೆ ಸರ್ ಕುಟುಂಬ ಸದಸ್ಯರನ್ನ ಕರಿಬಾರ್ದು? ಇಲ್ಲ, ಅವರು ಬಳ್ಳಾರಿಯಲ್ಲಿದ್ದಾರೆ, ಬರೋಕ್ಕಾಗಲಿಲ್ಲ. ಸರಳತೆಯಿಂದ ಅವರು ಜೀವನವನ್ನು ನಡೆಸ್ಕೊಂಡು ಬಂದಂಥವ್ರು, ಸೇವೆಯನ್ನು ಸಲ್ಲಿಸ್ಕೊಂಡು ಬಂದಂಥವ್ರು, ಯಾವುದು ಅದರಲ್ಲಿ ಅವಡಂಬರ ಇಲ್ಲ, ತೋರಿಸ್ಕೊಳ್ತಕ್ಕಂಥದ್ದು ಏನಿಲ್ಲ. ಸರ್ಕಾರದ ಉಪ ಕಾರ್ಯದರ್ಶಿಗಳಾಗಿ ಇವತ್ತು ಅವ್ರ ಕುಟುಂಬ ಸದಸ್ಯರಲ್ಲಿ ಕರೆಸಿ ವಿಜೃಂಭಣೆಯಲ್ಲಿ ಅವ್ರ ನಿವೃತ್ತಿ ಕಾರ್ಯಕ್ರಮ ನೆರವೇರಿಸ್ಕೋಬೇಕು ಅಂತಕ್ಕಂಥದ್ದು ಯಾವ ಅತ್ಯಂತ ಸರಳ ಸಜ್ಜನಿಕೆ ವ್ಯಕ್ತಿತ್ವ. ಅವ್ರು ಅದೇ ಥರ ಸರಳ ಸಜ್ಜನಿಕೆಯಿಂದಲೇ ನಿವೃತ್ತಿ ಆಗಬೇಕು ಅಂತಕ್ಕಂಥದ್ದು. ಅವರು ಡೆಪ್ಯೂಟಿ ಸೆಕ್ರೆಟರಿ ಆಗಿ ಲಾ ಡಿಪಾರ್ಟ್ಮೆಂಟ್ ಪೋಸ್ಟಿಂಗ್ ಆದಾಗ ಇನ್ನು 3 ವರ್ಷ ಅಷ್ಟೇ ಸೇವೆ ಉಳಿದು, ಇನ್ನು ಕೆಲವರು ಲಾಸ್ಟ್ ಗಳಿಗೆ ಸೇವೆದು ಎಲ್ಲರೂ ಒಳ್ಳೆ ಜಾಗದಲ್ಲಿ ಹೋಗಿ ಕೆಲಸ ಮಾಡೋಣ, ಸ್ವಲ್ಪ ಏನಾದ್ರು ಅನುಕೂಲ ಆಗ್ತದೆ ಅಂತಕ್ಕಂಥದ್ದು ಕೂಡ ಇರ್ತಕ್ಕಂಥ ಸಾಕಷ್ಟು ಜನ ನಮ್ಮ ಭಾಳ ಜನ ನನಗೆ ಹೇಳ್ತಿರ್ತಾರೆ, ಸರ್ ನಾವು ನಿವೃತ್ತಿ ಇನ್ನೊಂದು ವರ್ಷ 2 ವರ್ಷ ಇದೆ, ಒಳ್ಳೆ ಪೋಸ್ಟಿಂಗ್ ನಾನು ಮಾಡಲೇ ಇಲ್ಲ, ಎಲ್ಲಾದರೂ ಕೊಡಿಸಿ ಅಂತ. ಬಟ್ ಅವ್ರು ನಿವೃತ್ತಿ ಆಗೋ ಗಂಟ ಎಲ್ಲಿ ಪೋಸ್ಟಿಂಗ್ ಸರ್ಕಾರ ಕೊಟ್ಟಿದೆ ಅವರಿಗೆ ಲಾ ಡಿಪಾರ್ಟ್ಮೆಂಟ್ ಅಲ್ಲಿ, ಅಲ್ಲೇ ಸೇವೆಯನ್ನ ನಿರ್ವಹಿಸಿ ತೃಪ್ತಿಯಿಂದ ಅವರು ನಿವೃತ್ತಿಯನ್ನು ಹೊಂದುತ್ತಿರ್ತಾರೆ. ಹಾಗಾಗಿ ಅವರಿಗೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಕರೆಸಿ ಅವ್ರಿಗೆ ಗೌರವಿಸುವುದು ನಮಗೆ ಗೌರವ ತಂದಿದೆ ಸಚಿವಾಲಯ. ಹಾಗಾಗಿ ಅವ್ರ ನಿವೃತ್ತಿ ಜೀವನ ಬಹಳ ಸುಖಮಯವಾಗಲಿ, ಆಯುರಾರೋಗ್ಯ ಐಶ್ವರ್ಯ ಅಂತಸ್ತನ್ನ ದೇವರವರಿಗೆ ಅನುಗ್ರಹಿಸಿ ಅಂತಕ್ಕಂಥದ್ದು ನಾನು ನಮ್ಮೆಲ್ಲ ಸಚಿವಾಲಯ ನೌಕರರ ಪರವಾಗಿ ಅವರಿಗೆ ಪ್ರಾರ್ಥನೆ ಮಾಡ್ತಿದ್ದೇವೆ. ಇನ್ನೊಬ್ಬರು ಕುಮಟಾ ಪ್ರಕಾಶ್ ಸರ್ ಅವರು, ಬಹುಶಃ ನಾವು CS ಮೇಡಮ್ ಇತ್ತೀಚೆಗೆ ಹೇಳ್ತಾರೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಒಂದು ಮಾಡಿಸಿ ಯಾವಾಗ ಮಾಡ್ತಾ ಇದ್ದೀವಿ, ತಿಂಗಳಿಗೊಮ್ಮೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಆಗಬೇಕಿಲ್ಲ ಅಂದ್ರೆ ಸ್ವಲ್ಪ ಮಾನಸಿಕ ಒತ್ತಡ ನಿರ್ವಹಣೆ ಯಾವ ಥರ ಅಂತಕ್ಕಂಥದ್ದು. ಯಾರಿಗೋ ಒಬ್ಬರು ಫ್ಯಾಕಲ್ಟಿ ಸಂಪನ್ಮೂಲ ವ್ಯಕ್ತಿಗಳನ್ನ ಕಲಿಸೋದನ್ನ ಕುಮಟಾ ಪ್ರಕಾಶ್ ಸರ್ಗೆ ಕಲಿಸ್ಕೊಳ್ಳೋದು ಉತ್ತಮ ಅಂತಕ್ಕಂಥದ್ದು ಪ್ರಾಕ್ಟಿಕಲ್ ಅನುಭವ. ಯಾಕಂದ್ರೆ ಪ್ರಳಯ ಬಂದು ಅವ್ರು ಮಾತ್ರ ಅವ್ರ ತಾಳ್ಮೆ ಮಾತ್ರ ಕಳ್ಕೊಳ್ಳೋದಿಲ್ಲ. ನಾವು ಕೂಡ ಅದಕ್ಕೆ ಸಾಕ್ಷಿಯಾಗಿದ್ದೀವಿ. ಯಾವುದೋ ಒಂದು ವಿಚಾರಕ್ಕೆ ನಾವು ಹೋಗಿದ್ವಿ, ನಾವು ಸಚಿವಾಲಯ ರಾಜ್ಯ ಲೋಕರ ಸಂಘದ ಅಧ್ಯಕ್ಷರು, ನಾವು ಶಿವಣ್ಣವರೆಲ್ಲರೂ ಒಂದು ಯಾವುದೋ ಒಂದು ಇಶ್ಯೂ ಆಗಿತ್ತು, ಏನ್ ಸರ್ ಎಸ್ಒ ಅಂಡರ್ ಸೆಕ್ರೆಟರಿ ಹಿಂಗಾಯ್ತು ಅದು ಇದು ಅಂತೆಲ್ಲ ವಿಚಾರ ಪ್ರಸ್ತಾವ ನಾವು ಎಷ್ಟೆಲ್ಲ ಮಾತಾಡಿದ್ರು ಅವ್ರು ಲಾಸ್ಟ್ಗೆ ಹೋಗ್ತಾರೆ ನನ್ನ ನಾವು ಇದನ್ನೆಲ್ಲ ನೋಡ್ತೀವಿ, ನೋಡಿ ಸೊ ನಾವು ಎಷ್ಟು ವೇಗದಲ್ಲಿ ಎಲ್ಲರೂ ಹೋಗಿದ್ವಿ, ಅದು ಅಷ್ಟೇ ಅವ್ರು ಎಲ್ಲ ಕೆಲ್ಸ್ಕೊಂಡ್ರು, ಯಾವ್ದು ಇಲ್ಲ ಅಂದಿಲ್ಲ, ಎಲ್ಲ ಕೆಲ್ಸ್ಕೊಂಡ್ರು ಆರಾಮಾಗಿ ಅದನ್ನ ಅವರು ನಾನು ವಿಚಾರಿಸಿ ನಾನು ಅದನ್ನ ಸರಿಪಡಿಸ್ತೀನಿ. ಸೊ ಅಂದ್ರೆ ಅಷ್ಟೊಂದು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅವರಿಗೆ ಅಷ್ಟೊಂದು ಯಾವ ತರ ನಿರ್ವಹಿಸಬೇಕು ಮಾನಸಿಕ ಒತ್ತಡ ಅವ್ರು ಯಾವ್ದಾದ್ರು ತಗೊಳ್ಳೋದಿಲ್ಲ. ಮತ್ತು ಅವರು ಸಹ ಇಷ್ಟು ಕಾಲ ಸೇವೆ ಸಲ್ಲಿಸಿದ್ರು. ಈಗ ಕೆಲವರು ಅಮ್ಮನವ್ರು ಹೇಳಿದ್ರು, ಇಲ್ಲ ಅವರು ನಮ್ಮ ಒಬ್ಬರ ಅಧಿಕಾರಿಯವರು ಗ್ರೂಪ್ ಡಿ ಇಂದ ಬಂದು ಇವತ್ತು ಗ್ರೂಪ್ A B C D ಎಲ್ಲ ಕೆಲಸ ಮಾಡ್ತಿದ್ದಾರೆ. ನಾನು ಒಂದು ಏನು ತಿಳ್ಕೊಂಡಿದ್ದೀನಿ ಅಂದ್ರೆ, ನಾನು 17 ವರ್ಷದ ಸರ್ವಿಸ್ ಅಲ್ಲಿ ಯಾರು ಅಧಿಕಾರಿ ಅತ್ಯಂತ ಒಳ್ಳೆ ನೈಪುಣ್ಯತೆಯನ್ನು ಹೊಂದಿರ್ತಾರೆ ಅವರೆಲ್ಲ ಕೆಳ ಹಂತದಿಂದ ಮೇಲಿನ ಹಂತಕ್ಕೆ ಹೋಗಿರ್ತಕ್ಕಂಥ, ಅದು ಯಾವುದೇ ಕೆಳ ಹಂತದಾಗಿರ್ಲಿ ಅಲ್ಲಿಂದ ಮೇಲಿನ ಹಂತಕ್ಕೆ ಹೋಗಿರ್ತಕ್ಕಂಥವ್ರಲ್ಲಿ ನೈಪುಣ್ಯತೆ ಮತ್ತು ಅವ್ರು ಬಹಳ ಸಂಪನ್ಮೂಲ ವ್ಯಕ್ತಿಗಳಾಗ್ತಾರೆ ಸಚಿವಾಲಯಕ್ಕೆ. ನೇರವಾಗಿ ಕ್ಲಾಸ್ 1 ಅಧಿಕಾರಿಗೆ ಬಂದಂತಕ್ಕಂಥವ್ರು ನಮ್ಮ ಸ್ನೇಹಿತರಿದ್ದಾರೆ, ಕೆಲವರೆಲ್ಲರೂ ಅವರು ಒಂದು 17-18 ವರ್ಷ ಸೇವೆ ಸಲ್ಲಿಸಿದ ನಾನು ನೋಡಿದ್ದೀನಿ. ಆದ್ರೂ ಕೂಡ ಅವರಿಗೆ ವ್ಯವಸ್ಥೆ ಹೇಗೆ ಕೆಲಸ ಮಾಡ್ತಾರೆ ಅಂತಕ್ಕಂಥದ್ದು ಮತ್ತೆ ಕಡತಗಳ ನಿರ್ವಹಣೆ ಹೇಗಾಗ್ತಕ್ಕಂಥದ್ದು ಅಷ್ಟು ಅರಿವು ಇರೋದು. ಬಟ್ ಸಚಿವಾಲಯದಲ್ಲಿ ಅದಕ್ಕೆ ಒಂದು ಮಹತ್ವ ಇದೆ. ಯಾಕೆ ಸಚಿವಾಲಯದಲ್ಲಿ ಎಲ್ಲರೂ ಸಾಕಷ್ಟು ನೈಪುಣ್ಯತೆ ಹೊಂದಿರತಕ್ಕಂಥ ಅಧಿಕಾರಿಗಳನ್ನ ಇವತ್ತು ನಿವೃತ್ತರಾದ್ರೂ ಕೂಡ ಅವ್ರನ್ನ ಮುಂದುವರಿಸ್ಕೊಂಡು ಹೋಗ್ತಕ್ಕಂಥದ್ದು ಕಾರಣ ಏನಂದ್ರೆ ಅವರು ಗ್ರಹಿಸಿರ್ತಕ್ಕಂಥ ನಾಲೆಜ್.
ಎಂತೆಂಥವ್ರು ನಮ್ಮ ಹತ್ರ ಆಗ್ಬೋದು. ಕ್ಷೇತ್ರಪಾಲ್ ಸರ್ ಅಂತವರು, ರಿಚರ್ಡ್ ಲೋಬೋ ಸರ್ ಅಂತವರು, ಉಮೇಶ್ ಸರ್ ಅಂತವರು, ನಮ್ಮ ಈಗ ಡೆಪ್ಟಿ ಸೆಕ್ರೆಟರಿ ದೇವರಾಜ್ ಸರ್ ಅಂತವರು. ಅವ್ರು ಇವರು ರಿಟೈರ್ಡ್ ಆಗಿ 10-15 ವರ್ಷ ಆದ್ರೂ ಕೂಡ ನಾವು ಅವರು ತೊಗೊಂಡು ಜೊತಾಡ್ತಾ ಇದೀವಿ ಡಿಫೆನ್ಸ್ ಇಲಾಖೆ. ಯಾಕೆಂದ್ರೆ ಅವ್ರ ವಿಷಯಗಳನ್ನ ಅಷ್ಟೊಂದು ತಿಳ್ಕೊಂಡಿದ್ದಾರೆ ಅಂತ. ಅವ್ರು ಯಾರು ನೇರವಾಗಿ ಅಧಿಕಾರಿಗಳಾಗಿ ನೇರವಾಗಿ ಕ್ಲಾಸ್ ರೂಮ್ ಆಫೀಸರ್ ಆಗಿ ಬಂದಂತವ್ರಲ್ಲ. ಅವರೆಲ್ಲ ಕೆಳ ಹಂತದಿಂದಲೇ ಮೇಲಿನ ಹಂತದವರೆಗೂ ಎಲ್ಲ ಓದ್ಕೊಂಡು ಗ್ರಹಿಸ್ಕೊಂಡು ಅರ್ಥೈಸ್ಕೊಂಡು ಬಂದಿರ್ತಕ್ಕಂಥ. ಸೊ ಅವರಿಗೆ ಅತ್ಯಂತ ಜಾಸ್ತಿ ಮಹತ್ವ ಇರ್ತದೆ. ಇಲ್ಲಿ ಕುಳಿತಿರ್ತಕ್ಕಂಥ 4 ಅಧಿಕಾರಿಗಳು ಏನು ರಿಟೈರ್ ಆಗ್ತಾರೆ ಅವರು ಸಹ ಆ ರೀತಿಯಲ್ಲೇ ಬೆಳೆದು ಬರ್ತಕ್ಕಂಥದ್ದು ಬಹಳ ಸಂತಸದ ವಿಚಾರ. ಸೊ ಇವತ್ತು ಕುಮಟಾ ಪ್ರಕಾಶ್ ಸರ್ ಅವರು ಕೂಡ ನಿವೃತ್ತಿ ಜೀವನ ಸುಖಮಯವಾಗಲಿ ಅಂತಕ್ಕಂಥದ್ದು ಅವರಿಗೂ ಸಹ ದೇವರು ಅನುಗ್ರಹಿಸಿ ಎಲ್ಲ ರೀತಿಯಲ್ಲಿ ಅವರ ಬಯಕೆಯನ್ನು ಈಡೇರಿಸಿ ಅಂತಕ್ಕಂಥದ್ದು ನಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ದೇವರ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಮತ್ತೆ ವಿಶೇಷವಾಗಿ ಇವತ್ತು ಕೇಂದ್ರ ಬಿಂದು ಆಗಿರ್ತಕ್ಕಂಥವ್ರು ಇನ್ನೋರ್ವ ಅಧಿಕಾರಿ ಶಿವಕುಮಾರ್ ಸರ್ ಅವರು. ಶಿವಕುಮಾರ್ ಸರ್ ಅವರು ನಮ್ಮ ಒಳನಾಟ ಕೂಡ ಅತ್ಯಂತ ಆತ್ಮೀಯತೆಯಿಂದ ಕೂಡಿದೆ ಅಂತಕ್ಕಂಥದ್ದು ಏನಲ್ಲ, ಬಟ್ ಯಾವತ್ತೂ ನಮಗೆ ಹಿರಿಯ ಅಣ್ಣನಾಗಿ ಮತ್ತೆ ವಿಶೇಷವಾಗಿ ಇವತ್ತು ಮುಂಭಾಗದಲ್ಲಿ ಕುಂತಿರ್ತಕ್ಕಂಥ ಎಲ್ಲ ಸ್ನೇಹ ಬಳಗಗಳು. ಬಹುಶಃ ಜೀವನದಲ್ಲಿ ಹೇಳ್ತಾರೆ ದುಡ್ಡಿದ್ರೆ ಎಲ್ಲನೂ ಪಡ್ಕೊಳ್ಬಹುದು, 3 ವಿಚಾರ ಪಡ್ಕೊಳಕ್ಕಾಗಲ್ಲ. ಎಷ್ಟೇ ಹಣವಂತರಾಗಿದ್ರು ಸಹ ಒಂದು ತಂದೆ ತಾಯಿನ ಪುನಃ ಪಡ್ಕೊಳಕ್ಕಾಗಲ್ಲ. ಇನ್ನೊಂದು ಜೀವಕ್ಕೆ ಜೀವ ಕೊಡ್ತಕ್ಕಂಥ ನಿಸ್ವಾರ್ಥವಾಗಿ ಅವ್ರ ಜೊತೆಲಿ ಇರ್ತಕ್ಕಂಥ ಸ್ನೇಹಿತರನ್ನ ಮತ್ತೊಮ್ಮೆ ಪಡ್ಕೊಳಕ್ಕಾಗಲ್ಲ. ಸೊ ಅಂಥದ್ರಲ್ಲಿ ಇಷ್ಟು ಸ್ನೇಹ ಬಳಗವನ್ನು ಸಂಪಾದನೆ ಮಾಡಿ ಮಕ್ಕಳಿಗೆ ಇಷ್ಟು ಒಳ್ಳೆ ವಿದ್ಯಾಭ್ಯಾಸವನ್ನು ಕೊಟ್ಟು ಇವತ್ತು ಮಗ ನವೀನ್ ಅಂತ ನಿತಿನ್ ಮಾತಾಡಿದ್ರು. ನಿಮ್ಮವ್ರು ಮಾತಾಡಿದ ಆ 2 ನಿಮಿಷದಲ್ಲಿ ನೀವು ಅರ್ಥೈಸ್ಕೋಬಹುದು ಎಷ್ಟು ಒಳ್ಳೆ ಸಂಸ್ಕಾರಗಳನ್ನು ಅವ್ರ ಮಕ್ಕಳಿಗೆ ನೀಡಿದ್ದಾರೆ ಅಂತಕ್ಕಂಥದ್ದು ನಾವು ತಿಳ್ಕೊಬೋದು. ಯಾಕೆಂದ್ರೆ ಅವ್ರ ನಿಷ್ಕಲ್ಮಶ ಮನಸ್ಸು, ಅವರ ಒಳ್ಳೆ ವ್ಯಕ್ತಿತ್ವದಿಂದ ಮಕ್ಕಳು ಈ ತರ ಬೆಳಕ್ಕೆ ಸಾಧ್ಯ. ಅವ್ರು 2 ಮಾತಾಡಿರ್ತಕ್ಕಂಥ ಅವರು ನಿಮ್ಮ ತಂದೆ ತಾಯಿಯವರಿಂದ ಹಿಡ್ಕೊಂಡು ಅಂದ್ರೆ ಅವ್ರ ಅಜ್ಜ ಅಜ್ಜಿಯಿಂದ ಹಿಡ್ಕೊಂಡು ತನ್ನ ತಾಯಿಗೂ ಗೌರವಿಸುತ್ತಾ ತನ್ನ ತಾಯಿ ಎಷ್ಟು ಕಷ್ಟಪಟ್ಟಿದ್ದಾಳೆ, ಆ ಕಾರಣಕ್ಕೆ ನಮ್ಮ ತಂದೆ ಮತ್ತೆ ನಮ್ಮ ತಾಯಿ ಈ ನಮ್ಮ ಕುಟುಂಬವನ್ನು ನಿರ್ವಹಿಸಕ್ಕೆ ಇಷ್ಟು ಶ್ರಮ ಪಟ್ಟಿದ್ದಾರೆ ಅಂತ ಅವ್ರನ್ನ ನೆನೆಸ್ಕೊಂಡು ಮಾತಾಡೋದಿಲ್ಲ. ಅದೇ ಬಹಳ ಮುಖ್ಯ. ಇವತ್ತು ಅವ್ರು ಎಷ್ಟು ರಿಟೈರ್ಡ್ ಆದ್ಮೇಲೆ ಎಷ್ಟು ಹಣ ಪಡ್ಕೊಳ್ತಾರೆ ಸರ್ಕಾರದಿಂದ ಅಂತಕ್ಕಂಥ ನನ್ಗೆ ಗೊತ್ತಿಲ್ಲ. ಅವ್ರು ಎಷ್ಟು ಆಸ್ತಿ ಅಂತಸ್ ಮಾಡಿದ್ರೆ ನನ್ಗೆ ಗೊತ್ತಿಲ್ಲ. ಅವ್ರ ಮನೆ ಮಠ ಮಾಡಿದಾರೆ ಇಲ್ಲ ನನ್ಗೆ ಅದನ್ನು ಗೊತ್ತಿಲ್ಲ. ಬಟ್ ಅದು ಯಾವ್ದು ಇಲ್ಲ ಅಂದ್ರೂ ಕೂಡ ಯಾವುದ್ರಲ್ಲಿ ಕೂಡ ಅವ್ರು ಕಮ್ಮಿ ಅನ್ನತಕ್ಕಂಥ. ಯಾಕಂದ್ರೆ ಇವತ್ತು ಅಷ್ಟು ಮುದ್ದಾದ ಮಕ್ಕಳು ಅಷ್ಟು ವಿದ್ಯಾಭ್ಯಾಸನ ಮಾಡಿ ವಿದ್ಯಾಭ್ಯಾಸದ ಜೊತೆಯಲ್ಲಿ ಮರಾಠಿಲಿ ಒಂದು ಹೇಳಿಕೆ ಇದೆ, ವಿದ್ಯಾ ವಿನಯನೇ ಶೋಭತೆ ಅಂತ. ಅಂದ್ರೆ ವಿನಯದಿಂದ ಮಾತ್ರ ಶೋಭೆ ಬರ್ತದೆ ಅಂತಕ್ಕಂಥದ್ದು. ಅಂತ ಮಕ್ಕಳನ್ನ ಸಂಸ್ಕಾರ ಕೊಟ್ಟಿದ್ದಕ್ಕೆ ತಾವು ಎಲ್ಲಾ ರೀತಿಯ ಆಸ್ತಿಯನ್ನ ದೇವರಿಗೆ ಅನುಗ್ರಹಿಸಿದ್ದಾರೆ ಅಂತಕ್ಕಂಥ ನಾನಾದ್ರೂ ಭಾವಿಸಿದ್ದೇನೆ ಅಂತಕ್ಕಂಥ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ವಿಶೇಷವಾಗಿ ಅವರು ಧರ್ಮಪತ್ನಿಯವರು, ಅವರು ಕೂಡ ಅವರು ಧರ್ಮಪತ್ನಿ ಅಂತಕ್ಕಂಥದ್ದು ಅಷ್ಟೇ ಅಲ್ಲ, ಈ ನಿವೃತ್ತಿ ಹೊಂದಿರತಕ್ಕಂಥ ಪ್ರತಿಯೊಬ್ಬ ಅಧಿಕಾರಿ ನೌಕರರ ಕುಟುಂಬ ಸದಸ್ಯರಲ್ಲಿ ಬಹಳ ಮಹತ್ವ ಪಾತ್ರ ವಹಿಸ್ತಕ್ಕಂಥದ್ದು. ಅವರ ಜೀವನ ಸುಖಮಯವಾಗಿದೆ ಅಥವಾ ನಾವು ತೃಪ್ತಿಕರವಾಗಿ ಜೀವನವನ್ನು ನಿರ್ವಹಿಸಿದ್ದೇನೆ ಅಂದ್ರೆ ಅದರ ಮೂಲ ಪಾತ್ರಧಾರಿಯಾದ್ರೆ ಧರ್ಮಪತ್ನಿ ಅಂತಕ್ಕಂಥದ್ದು. ಅದರಲ್ಲಿ 2 ಮಾತಿಲ್ಲ, ಅದರಲ್ಲಿ ಬೇರೆ ಯಾವ ವಿಚಾರ ಇಲ್ಲ ಅಂತ. ಯಾಕಂದ್ರೆ ಪ್ರತಿದಿನದ ನಿತ್ಯದ ನಮ್ದು ಅಧಿಕಾರಿಗಳು ನಮ್ಮ ಸಚಿವಾಲಯದಲ್ಲಿ ಅಥವಾ ಯಾವುದೇ ಸರ್ಕಾರಿ ನೌಕರ ಜೀವನದಲ್ಲಿ ಪ್ರತಿದಿನ ರುಟೀನ್ ಕೆಲಸ. ದಿನ ಸಮಯಕ್ಕೆ ಎದ್ದೇಳಲೇಬೇಕು, ದಿನ ಸಮಯಕ್ಕೆ ಕಚೇರಿಗೆ ಹೋಗ್ಲೇಬೇಕು, ದಿನ ಒತ್ತಡವನ್ನು ನಿರ್ವಹಿಸಲೇಬೇಕು. ಆಮೇಲೆ ಸಾಯಂಕಾಲ ಬರೋದು, ಮಕ್ಕಳ ಜೊತೆಯಲ್ಲಿ ಬಹುಶಃ ರಜೆಗಳನ್ನು ಹೊರತುಪಡಿಸಿದ್ರೆ ಬೇರೆ ಯಾವ ಕಾಲಗಳಲ್ಲಿ ಜಾಸ್ತಿ ಸಮಯ ಕಳಕ್ಕಾಗಲ್ಲ. ಬಟ್ ಮನೆಯಲ್ಲಿರ್ತಕ್ಕಂಥ ಧರ್ಮಪತ್ನಿ ಅವರಿಗೆ ಎಲ್ಲ ಜವಾಬ್ದಾರಿ. ಮತ್ತೆ ಇನ್ನೂ ಅದ್ರಲ್ಲಿ ಕೆಲಸ ಮಾಡ್ತಕ್ಕಂಥ ಧರ್ಮಪತ್ನಿ ಇದ್ರೆ ಇನ್ನಷ್ಟು ಕಷ್ಟ. ಯಾಕಂದ್ರೆ ಅವರು ಕೆಲಸಕ್ಕೆ ಹೋಗ್ಬೇಕಂದ್ರೆ ಮಕ್ಕಳನ್ನ ತಯಾರು ಮಾಡಿ, ಮಕ್ಕಳನ್ನ ಸ್ಕೂಲ್ ಎಲ್ಲ ಕಳಿಸಿ, ಅವ್ರ ಟಿಫಿನ್ ಬಾಕ್ಸ್ ಅರೇಂಜ್ ಮಾಡಿ, ಮತ್ತೆ ಗಂಡನಿಗೆ ತಯಾರು ಮಾಡಿ. ಅವ್ರು ಹೇಳಿದ್ರಲ್ಲ 10 ಮಕ್ಕಳು ಕಳಿಸ್ಬೋದು, ನಿಮ್ಮನ್ನ ಒಬ್ಬರಿಗೆ ಕಳಿಸಿದ್ರೆ ಕಷ್ಟ ಆಗ್ತಕ್ಕಂಥದ್ದು. ಇಂಥದ್ದು ಎಲ್ಲೂ ಒಂದೊಂದು ತರ ಸ್ವಭಾವ ಇರ್ತದೆ. ನನಗೂ ನಮ್ಮ ಹೆಸರು ಸೇಮ್ ವರ್ಡ್ ಹೇಳ್ತಾರೆ, ನಮ್ಮ ಸಣ್ಣವನ್ನೇನು ಬೇಕ್ರಿ ನೀವು ಬ್ಯಾಡ್ರಿ, ಅಷ್ಟು ತಲೆ ನಿಂತಿಲ್ಲ. ಎಲ್ಲವೂ ನಿಮ್ಗೆ ಬಂದು ಜೀವ ತಂದಿರ್ಬೇಕು. ನೀವು ಅಲ್ಲೇ ಪಕ್ಕದಲ್ಲಿ ಇರುತ್ತೆ, ನಮ್ಮ ಚಿನ್ನವಾದ್ರೂ ತಗೊಂತಾನೆ ನಿಮ್ಗೆ ಎಲ್ಲ ಪ್ರತಿಯೊಂದು ನಾವು ಕೊಡ್ಬೇಕಲ್ಲ ಅಂತಕ್ಕಂಥ ಪ್ರೀತಿ. ಆ ತರ ಗಂಡ ಹೆಂಡತಿ ಮಧ್ಯದಲ್ಲಿ ಇರ್ತಕ್ಕಂಥ ಪ್ರೀತಿ. ಸೊ ಅವನ್ನೆಲ್ಲ ನಿಭಾಯಿಸಿ ಮತ್ತೆ ಮನೆಯಲ್ಲಿ ಅಡಿಗೆ ಮಾಡೋದಾಗಿರ್ಬೋದು, ಬೇರೆ ಬೇರೆ ಆಗಿರ್ಬೋದು, ಬೇರೆ ಬೇರೆ ಸಮಸ್ಯೆಗಳು ಇರ್ತೀವಿ, ಸ್ವಲ್ಪ ಅಷ್ಟು ಸುಲಭ. ಸೊ ಹಾಗಾಗಿ ನಾವು ಪ್ರತಿ ಸಲ ನಿವೃತ್ತಿ ಆಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಹೇಳ್ತೀವಿ, ಅಲ್ಲಿ ಕುಟುಂಬ ಸದಸ್ಯರಿಗೆ ಯಾಕೆ ಮಾತಾಡಿ ಅಂತಂದ್ರೆ ಇವೆಲ್ಲ ವಿಚಾರಗಳನ್ನ ಹಂಚ್ಕೋಬೇಕು ಅಂತ. ಅದೆಲ್ಲರಿಗೆ ಮರುಕಳಿಸ್ಬೇಕು ನಮ್ಮ ಜೀವನದಲ್ಲಿ ಆಗ್ತಕ್ಕಂಥದ್ದು. ಈಗ ನನ್ನ ಜೀವನದಲ್ಲಿ ನನ್ಗೊಂದು ಮದುವೆ ಆಗಿ ಈಗ 9 ವರ್ಷ ಆಗ್ತಾ ಬಂತು. ನನ್ಗೆ ಗೊತ್ತಿದೆ ಅವ್ರ ಕಷ್ಟಗಳು ಏನಿರ್ತದೆ ಹೆಂಡ್ತಿದ್ದು ಅಂತ ಮನೆಯಲ್ಲಿ ಮಾಡ್ತಾರೆ. ಅದನ್ನ ಇಲ್ಲಿ ನಾವು ಸಂಬೋಧಿಸಬೇಕು, ಅದನ್ನು ಗುರುತಿಸಬೇಕು. ಅವ್ರ ಕಷ್ಟಗಳಿಗೆ ಬಹುಶಃ ನಾನು ಹೇಳ್ತೇನೆ, ಅವ್ರು ಇಷ್ಟು ವರ್ಷ ಕೆಲಸ ಮಾಡಿದ್ರಲ್ಲ, ಇಲ್ಲಿ ಅವ್ರಿಗೆ ಕೊಟ್ಟಿದ್ರೆ ಒಂದು ಕೃತಜ್ಞತೆ ಸಾಲ. ಅದು ಬಿಟ್ಟು ಅವ್ರಿಗೆ ಏನು ಬಯಸೋದಿಲ್ಲ. ಅದು
ಅದಕ್ಕೇನು ನಾವು ಸಂಬಳ ಕೊಟ್ಟಿರಲ್ಲ, ಅದಕ್ಕೇನು ಅವ್ರಿಗೆ ಪ್ರಶಸ್ತಿ ಕೊಟ್ಟಿರಲ್ಲ, ಅದಕ್ಕೇನು ನಾವು ಬೇರೆ ಯಾವುದೇ ರೀತಿಯಲ್ಲಿ ಮೊತ್ತವನ್ನು ಕೊಟ್ಬಿಟ್ಟು ಅವ್ರಿಗೇನು ವಿಜೃಂಭಿಸಿರುವುದಿಲ್ಲ. ಬಟ್ ಅವರಿಗೆ ಇಲ್ಲೂ ಕೃತಜ್ಞತೆಯನ್ನು ಸಲ್ಲಿಸಿದ್ರೆ ಅಷ್ಟೇ ಸಾಕು ಅಂತಕ್ಕಂಥದ್ದು ಬಯಸುವಂತ ನಮ್ಮ ಧರ್ಮ. ಸೊ ಅವರಿಗೂ ಸಹ ಮೇಡಮ್ ತಾವು ತಮ್ಮ ಜೀವನದಲ್ಲಿ ಅವ್ರ ಯಶಸ್ಸಿನ ಮುಖ್ಯ ಪಾತ್ರಧಾರಿ ತಾವು, ತಮಗೂ ಒಳ್ಳೆಯದಾಗಲಿ, ದೇವರು ತಮಗೆ ಕೂಡ ಆಯುರ ಆರೋಗ್ಯ ಐಶ್ವರ್ಯ ಅಂತಸ್ತದಿಂದ ಅನುಗ್ರಹಿಸಿದೆ ಅಂತಕ್ಕಂಥದ್ದು ನಾನು ದೇವರ ಪ್ರಾರ್ಥನೆ ಮಾಡ್ತಾ, ನಮ್ಮ ಸರ್ ಅವರು ಮಕ್ಕಳೆಲ್ಲ ಮುದ್ದಾಗಿ ಹೇಳಿದ್ರು, ಅಮ್ಮನವರು ರ್ಯಾಮಿಂಗ್ ಬೋರ್ಡ್ಸಲ್ಲಿ ಬಹಳ ಇಂಪಾರ್ಟೆಂಟ್ ವಿಷಯ ಬಿಟ್ಟು ಹೋಗಿದ್ರು ಅಮ್ಮನವರು, ಬಟ್ ಅದು ಕವರ್ ಮಾಡಿದ್ರು ನಾವು. ಮೇಘ್ನಾ, ಭಾವನಾ, ನಿತಿನ, ಇನ್ನೊಬ್ಬರು ಅದನ್ನು ಸುಮ್ಮನೆ ಹಿಂಗೆ ಕಾಡ್ತಾಳೆ ಇಲ್ಲ, ಅದು ದೈವ ಇಚ್ಛೆ. ಅದು ಆ ಥರ ಎಲ್ಲ ನನಗೆ ಗುಡಿಸಲು ಆ ಥರ ಬರಬೇಕು, ಸಮೃದ್ಧಿಯಿಂದ ಕುಟುಂಬ ಈ ಥರ ತುಂಬಿ ತುಳುಕಬೇಕು ಅಂತಕ್ಕಂಥದ್ದು ಸುಮ್ಮನೆ ಮತ್ತೆ ಪ್ರತಿಯೊಬ್ಬರಿಗೆ ಅದು ಸಿಗೋದಿಲ್ಲ. ಪ್ರತಿಯೊಬ್ಬರ ಜೀವನದಲ್ಲಿ ಯಾವುದೋ ಒಂದು ದೇವರು ಕಡಿಮೆ ಇಟ್ಟಿರ್ತಾರೆ. ಆ ಥರ ನೋಡುವಾಗ ನಮ್ಮ ಶಿವಕುಮಾರ್ ಸರ್ ಎಲ್ಲಾ ರೀತಿಯಲ್ಲಿ ದೇವರ ಅನುಗ್ರಹ ಅವರಿಗೆ ಆಗಿದೆ ಅಂತಕ್ಕಂಥದ್ದು ನಾವು ನೋಡ್ಬೋದಾಗಿದೆ. ಸೊ ಅವರಿಗೂ ಸಹ ನಿವೃತ್ತ ಜೀವನ ಸುಖಮಯವಾಗಿ ಆಗಲಿ ಅಂತಕ್ಕಂಥದ್ದು ಹೇಳ್ತಾರೆ. ಮತ್ತೆ ವಿಶೇಷವಾಗಿ ನಾಗೇಶ್ ಸರ್ ಹೇಳಿದ್ರು, ನಾನು ಯಾವತ್ತು ಹೇಳ್ತಿರ್ತೀನಿ, ನಮ್ಮ ಸಚಿವಾಲಯದಲ್ಲಿ ಇರ್ತಕ್ಕಂಥ ಅಧಿಕಾರಿ ನೌಕರು ಯಾರ್ಯಾರು ಡೆಪ್ಯುಟೇಷನ್ ಅಲ್ಲಿ ಹೋಗಿದ್ದಾರೆ, ಕೆಲಸ ಮಾಡಿದ್ದಾರೆ, ಅವರೆಲ್ಲ ನಮ್ಮ ಆಸ್ತಿಗಳೇ ಅಂತಕ್ಕಂಥದ್ದು. ನಮಗೆ 2013 ಗೈಡ್ಲೈನ್ ಅಲ್ಲಿ ಒಂದು ಮೊನ್ನೆ ಒಂದು ಇತ್ತೀಚಿನ ಒಂದು ಆದೇಶ 2013 ಗೈಡ್ಲೈನ್ ಟ್ರಾನ್ಸ್ಫರ್ ಗೈಡ್ಲೈನ್ ಇತ್ತು. ಅಸಿಸ್ಟೆಂಟ್ ಕೇಡರಿಂದ ಅಪ್ ಟು ಅಂಡರ್ ಸೆಕ್ರೆಟರಿ ಕೇಡರ್ಗೆ ಮ್ಯಾಂಡೇಟರಿ ಆಗಿ ಪ್ರತಿಯೊಂದು ವೃತ್ತದಲ್ಲಿ ಕನಿಷ್ಠ 2 ವರ್ಷ ಫೀಲ್ಡ್ ಟ್ರೈನಿಂಗ್ ಆಗಿ ಭಾವಿಸಿ ನೀವೆಲ್ಲರೂ ಡೆಪ್ಯುಟೇಷನ್ಗೆ ಹೋಗೋಕೆ ಅವಕಾಶ ಇದೆ. ಸೊ ಎಷ್ಟು ಜನ ಅದನ್ನು ಬಳಸ್ಕೊಳ್ತಾರೆ ಗೊತ್ತಿಲ್ಲ. ನಾವು ಕಂಫರ್ಟ್ ಝೋನ್ ಬಿಟ್ಬಿಟ್ಟು ಆಚೆ ಬರೋಕ್ಕೆ ಇಷ್ಟಪಡಲ್ಲ. ನಾವು ಇದೆಲ್ಲಪ್ಪ ಇಲ್ಲಿ ಮಕ್ಕಳು ಓದ್ತಾ ಇದ್ದಾರೆ, ಹೆಂಡತಿ ಮಕ್ಕಳು ಇಲ್ಲಿದ್ದಾರೆ, ನಾನು ಮತ್ತೆ ಬಿಟ್ಟು ಎಲ್ಲೋ ಡೆಪ್ಯುಟೇಷನ್ಗೆ ಹೋದಕ್ಕೆ ಹೋದ್ರೆ ಅಲ್ಲೇನಾಗುತ್ತೋ ನನ್ನ ಮೇಲೆ, ಇಲ್ಲ ನನ್ನ ಮೇಲೆ ಆಪಾದನೆಗಳು ಬರ್ತಾವೆ, ಯಾವ ಲೋಕಾಯುಕ್ತ ವಿಚಾರಗಳು ಸುಮ್ಮನೆ ಅದರಲ್ಲಿ ವಿನಾಕಾರಣ ಉದ್ದೇಶಪೂರ್ವಕವಾಗೂ ಸಾಕಷ್ಟು ಜನರಿಗೆ ತೊಂದರೆ ಆಗಿರ್ತಕ್ಕಂಥ ನಾವು ಎಲ್ಲ ನೋಡಿದ್ವಿ. ಸೊ ಅದಕ್ಕೆಲ್ಲ ಹೆದರಿ ನಾವು ಕಂಫರ್ಟ್ ಝೋನ್ ಬಿಟ್ಬಿಟ್ಟು ಆಚೆ ಹೋಗೋದಿಲ್ಲ. ವಿಶೇಷ ಗಂಡು ಮಕ್ಕಳು ಹೋಗೋದ್ರೆ ಹೆಣ್ಮಕ್ಳು ಹೋಗೋದಿಲ್ಲ. ನಾನು ಭಾಳ ಖುಷಿ ಆಯ್ತು, ಮೇಡಮ್ ಅವರಲ್ಲಿ ಸೇರಿಸ್ತಾರೆ ಹೋಗಿದ್ದು, ನಂಗೆ ಗೊತ್ತಿರಲಿಲ್ಲ. ಮೇಡಮ್ ಅವ್ರು ಹೇಳಿದ್ರೆ ನಂಗೆ ಭಾಳ ಖುಷಿ ಆಯ್ತು. ಅವರೆಲ್ಲ ಎಕ್ಸಾಂಪಲ್ ಸೆಟ್ ಮಾಡ್ತಾ ಇದ್ದಾರೆ. ನಾವು ಆ ಥರ ಡೆಪ್ಯುಟೇಷನ್ಗೆ ಹೋಗಿ ಉತ್ತಮ ರೀತಿಯಲ್ಲಿ ಕೆಲಸ ಮಾಡಿ ಬಂದರು, ನಮಗೆ ಆ ಶಕ್ತಿ ಇದೆ ಅಂತ. ಅದರಲ್ಲಿ ನೋಡಿ ಸಾಕಷ್ಟು ಜನ ಕೆಲವು ಅಧಿಕಾರಿಗಳು ಹಿಂದೆ ಇಲ್ಲ, ಅವರಿಗೆ ಕೋರ್ಟ್ ಮ್ಯಾಟರ್ಸ್ ಹ್ಯಾಂಡಲ್ ಮಾಡೋಕ್ಕಾಗೋದಿಲ್ಲ. ಯಾಕಂದ್ರೆ ಅವ್ರು ಕಂದಾಯ ರೆವೆನ್ಯೂ ಸೀನಿಯರ್ ಎಕ್ಸಾಮ್ ಅವ್ರು ಪಾಸ್ ಆಗಿರೋದಿಲ್ಲ, ಡಿಪಾರ್ಟ್ಮೆಂಟಲ್ ಎಕ್ಸಾಮ್. ಅವರಿಗೆ ಲ್ಯಾಂಡ್ ರೆವೆನ್ಯೂ ಆಕ್ಟ್ ಗೊತ್ತಿರೋದಿಲ್ಲ, ಲ್ಯಾಂಡ್ ರೆವೆನ್ಯೂ 1964 ಅವ್ರು ಓದ್ಕೊಂಡಿರೋದಿಲ್ಲ. ಇವೆಲ್ಲ ಕಾರಣಗಳು ಹೇಳಿ ಒಂದು ಉಪಸಮಿತಿಯನ್ನು ರಚನೆ ಮಾಡಿ ಕ್ಯಾಬಿನೆಟ್ ಸಬ್ ಕಮಿಟಿ ರೆಕಮೆಂಡೇಶನ್ ಮೇಲೆ, ಕೇವಲ ರೆಕಮೆಂಡೇಶನ್ ಮೇಲೆ ಮೇನ್ ಕಮಿಟಿಗೆ ಮೇನ್ ಕ್ಯಾಬಿನೆಟ್ ಅನುಮೋದನೆ ಇಲ್ಲದೆ ಒಂದು ಆದೇಶವನ್ನು ಹೊರಡಿಸಿದ್ರು. ಏನಂತ, ಕಂದಾಯ ಇಲಾಖೆ ಬಿಟ್ಟು ಬೇರೆ ಯಾವ ಇಲಾಖೆಯವರು ಕೂಡ ತಹಶೀಲ್ದಾರ್ ಆಗಿ ಆ ಶಾಸನಬದ್ಧ ಹುದ್ದೆಗೆ ಹೋಗ್ತಕ್ಕದ್ದಲ್ಲ ಅಂತಕ್ಕಂಥ, ತಾಲೂಕಾ ದಂಡಾಧಿಕಾರಿ ಹೋಗ್ತಕ್ಕಂಥದ್ದಲ್ಲ. ಆ ಪಕ್ಷ ನಾವು ಅದು ಕೆಲವು ಹಿಂದಿನ ಯಾವುದೇ ಸಮಿತಿ ಆಗಿಲ್ಲ, ನಾವು ಸ್ವಲ್ಪ ಇನ್ನಷ್ಟು ಅದಕ್ಕೆ ತಲೆ ಹಿಡಿಯೋಕೆ ಅವಕಾಶ ಇತ್ತೇನೋ, ಬಟ್ ಅದು ಕಾಲ ಮೀರಿ ಹೋಗಿದೆ. ಈಗ ಅದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್ ಅವರು ಅಲ್ಲಿ ಹೋಗಿ ಮತ್ತೆ ಅದರಲ್ಲಿ ಕೆಲಸ ಮಾಡೋದಷ್ಟೇ ಅಲ್ಲದೆ ಪ್ರಶಸ್ತಿ ಪಡ್ಕೊಂಡಿದ್ದಾರೆ. ಅದು ಬಹಳ ಮುಖ್ಯ. ಯಾಕಂದ್ರೆ ಅವ್ರ ಕೆಲಸದ ಕಾರ್ಯವೈಖರಿ ಹೆಂಗೆ ಅಂತಕ್ಕಂಥ ತೋರಿಸ್ಕೊಳ್ಳೋದು. ನಾನು ಕೂಡ ಅಲ್ಲಿ ಡಿಸ್ಟ್ರಿಕ್ಟ್ ಆಫೀಸರ್ ಬ್ಯಾಕ್ವರ್ಡ್ ಕ್ಲಾಸ್ ಆಗಿ ಕಲಬುರಗಿಗೆ ಹೋದಾಗ ಒಳ್ಳೆ ಕೆಲಸ ಮಾಡೋಕ್ಕೆ ನಮ್ಗೆ ಅವಕಾಶ ಬಂತು, ತಾನಾಗೆ ಅವಕಾಶ ಕೂಡಿ ಬಂತು. ಮತ್ತು ನಾವು ನಿಷ್ಠೆಯಿಂದ ಕೆಲಸ ಮಾಡಲೇಬೇಕಂತ ತೀರ್ಮಾನ ಮಾಡಿ ಹೋಗಿರೋದ್ರಿಂದ, ಅದು ನಾನು ಹುಟ್ಟೂರು ಸಂತೂರಾಗಿರೋದ್ರಿಂದ, ಮತ್ತೆ ಸಚಿವಾಲಯದ ಕೆಲವೊಂದು ಅನುಭವ, ಯಾಕಂದ್ರೆ ನಮ್ಮ ಸಚಿವಾಲಯದಲ್ಲಿ ಒಳ್ಳೆ ಅನುಭವ ಸಿಗ್ತದೆ. ನಾವು ಅಲ್ಲಿ ಎಕ್ಸಿಕ್ಯೂಟ್ ಮಾಡೋದಕ್ಕೆ, ಸರ್ಕಾರಿ ಆದೇಶಗಳನ್ನು ಪಾಲನೆ ಮಾಡೋದಕ್ಕೆ ನಮ್ಗೆಲ್ಲ ಅನುಕೂಲಕರ ಆಗ್ತದೆ. ನಾವು ಅಲ್ಲಿ ಪ್ರಶಸ್ತಿ ಎಲ್ಲ ಪಡ್ಕೊಂಡಾಗ ಎಲ್ಲರೂ ಏನ್ರಿ ಡೆಪ್ಯುಟೇಷನ್ ಬಂದ್ಬಿಟ್ಟು ನೀವು ಸರ್ವೋತ್ತಮ ಸೇವಾ ಪ್ರಶಸ್ತಿ ತಗೋತೀರಿ, ಇಲ್ಲಿ ಸೇವಾರತ್ನ ಪ್ರಶಸ್ತಿ ತಗೋತೀರಿ ಅಂತ ನಾನು ಅವಾಗ ಹೇಳ್ತಿದ್ದೆ. ಹೀಗಿರುವಾಗ ನಮ್ಗೆ ಅನುಭವ ಇಲ್ಲ, ನಮ್ಗೆ ಇಲ್ಲಿ ಬಂದು ಕೆಲಸ ಮಾಡೋಕ್ಕಾಗಲ್ಲ ಅಂತ ನೀವು ಯಾಕಪ್ಪ ಹೇಳ್ಬಿಟ್ಟು ತಹಶೀಲ್ದಾರ್ನ ರದ್ದು ಮಾಡ್ತಿದ್ರೆ ಅಂತ ಕೆಲವು KS ಅಧಿಕಾರಿಗಳಿಗೆ ನಾನು ಹೇಳ್ತೀನಿ. ಇವರು ಒಬ್ಬರ ಎಕ್ಸಾಂಪಲ್ ಅಂತ, ಇವ್ರಿಗೆ ಅದೆಲ್ಲ ತಿಳುವಳಿಕೆ ಇಲ್ಲದೆ ಅಲ್ಲಿಂದ ಜಿಲ್ಲಾಡಳಿತಗಳು ಇವರಿಗೆ ಸನ್ಮಾನ ಮಾಡಿಬಿಟ್ಟು ಗೌರವ ಕೊಟ್ಟು ಇವರಿಗೆ ಪ್ರಶಸ್ತಿಗಳನ್ನು ಸುಮ್ಮನೆ ಕೊಟ್ಬಿಟ್ರ ಇಲ್ವಲ್ಲ. ಈಗಲೂ ನಾನು ಸಚಿವ ನೌಕರ ಸಂಘದ ಅಧ್ಯಕ್ಷರಾದ್ಮೇಲೆ ಡೆಪ್ಯುಟೇಷನ್ಗೆ ನಾನು ಯಾಕೆ ಪ್ರಮೋಟ್ ಮಾಡ್ತೀನಿ, ಪ್ರೋತ್ಸಾಹ ನೀಡ್ತೀನಿ. ನಾನು ಸಹ ಈಗ ಎಲ್ಲ ಒಂದ್ಸಲ ರಜನಿ ಜ್ಯುವೆಲ್ಸ್ ಹತ್ರ ಚರ್ಚೆ ಅಲ್ವಾ, ಅಲ್ಲ ಸರ್ 6 ಜನ ಅಷ್ಟೇ KS ಅವ್ರು ಬರ್ಬೋದು, ಇಷ್ಟು ಜನ ಬಂದಿದ್ದಾರೆ ಅಂದ್ರೆ ಕೆಲವರಿಗೆಲ್ಲ ಆಚೆ ಕಳಿಸ್ತಾ ಇದ್ರು. ಈ ಕೇವಲ 2 ಅಷ್ಟೇ ಜಾಸ್ತಿ ಸಂಖ್ಯೆಯಲ್ಲಿ ನಮ್ಮ ಹತ್ರ ಇದ್ದಾರೆ. ಅಲ್ಲ ಕರೆಕ್ಟ್, ನಿಮ್ಗೂ ಹೋಗಕ್ಕೆ ಅವಕಾಶ ಇದಲ್ಲ. ಸೀನಿಯರ್ KS ಅಲ್ಲಿ ನಿಮ್ಮವ್ರು ಯಾರಾದ್ರೂ 6 ಜನ ಹೋಗ್ಬೋದು, ನಮ್ಮವ್ರು ಹೋಗಲ್ಲ. ಏನ್ ಮಾಡೋದು, ಹೋಗಿದ್ದಾರೆ, ಒಬ್ಬರಿಬ್ಬರು ಹೋಗಿದ್ದಾರೆ, ಆಯ್ತು ಹೋಗ್ತೀನಿ. ನಾನು ಇಲ್ಲೇ ನೇರ ಎಲ್ಲರೂ ಹುಡ್ಕೊಳ್ಳೋಣ, ನನಗೆ MD ಒಕ್ಕಲಿಗ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅದು KS ಸೀನಿಯರ್ಸ್ ಆಯ್ತು, ನಾನು ಹೋಗಡೆ ನಮ್ಮವರು ಆ ಫೀಲ್ಡ್ ಅನುಭವನ ಪಡ್ಕೊಳ್ಳೋದೇ. ಅವಾಗ
ಇಲ್ಲಿ ರೂಟೀನ್ ಕೆಲಸಗಳು ನಮ್ಗೆ ಇದ್ದಿದೆ, ಇನ್ನು ತದನಂತರ ದಿನಗಳಲ್ಲಿ ನಾವು ಮಾಡೋದೇ ಇದೆ. ಆ ಅವಕಾಶಗಳು ನಿಮಗೆ ಕಡ್ಡಾಯವಾಗಿ ಹೋಗ್ತಕ್ಕಂಥದ್ದು ಅಂಡರ್ ಸೆಕ್ರೆಟರಿ ವರೆಗಿದೆ. ಅದಾದ್ಮೇಲೆ KS ಅಲ್ಲಿ ಸೀನಿಯರ್ ಸ್ಕೇಲ್, KS ಸೀನಿಯರ್ ಸ್ಕೇಲ್ ಅಲ್ಲಿ ಕೇವಲ 6 ಜನ ಹೋಗಕ್ಕೆ ಅವಕಾಶ ಇದೆ. ದೆನ್ ಆಫ್ಟರ್ ಜಾಯಿಂಟ್ ಸೆಕ್ರೆಟರಿ ಮೇಲೆ ಹೋಗಕ್ಕೆ ಅವಕಾಶ ಇಲ್ಲ. ಹೋಗ್ಬೇಕಂದ್ರೂ ಕೂಡ KS ಸೀನಿಯರ್ ಸ್ಕೇಲ್ ಎನ್ಕೇಡಲ್ KS ಪೋಸ್ಟ್ಗೆ ನಮ್ಮ ಜಾಯಿಂಟ್ ಸೆಕ್ರೆಟರಿ ಅಡಿಷನ್ ಹೋಗ್ಬಹುದು, ಬಟ್ ಹೋಗಲ್ಲ. ಮುಂದಿನ ಜೀವನ ಸೇವೆ ಸಲ್ಲಿಸೋದೇ ಇದ್ದಾಗ ಯಾವ ರೀತಿ ಅವ್ರಿಗೆ ಬಂದು ನಮ್ಮ ಎನ್ಕೇಡಲ್ ಪೋಸ್ಟ್ ಕೊಡ್ತಾರೆ, ನಾವು ಕೂಡ ಅಲ್ಲಿ ಹೋಗಿ ಬರಬೇಕು ಅಂತಕ್ಕಂಥ ನಾನು ಪ್ರಮೋಟ್ ಮಾಡ್ಬೇಕಂತ ಉದ್ದೇಶ. ನನಗೆ ಮೊನ್ನೆ ಡಿಫೆನ್ಸ್ ಸೆಕ್ರೆಟರಿ ಹೊಸದಾಗಿ ರಣದೇವ್ ಸರ್ ಬಂದಾಗ ನಮ್ಮ ಜಗದೀಶ್ ಸರ್ ಅಂದರು, ತಾವು ಏನಾಗಿದ್ದೀರಿ? ಇನ್ನೊಂದು ಸರ್ ಅಂಡರ್ ಸೆಕ್ರೆಟರಿ. ಈಗ ಎಲ್ಲಿದ್ದ ಪೋಸ್ಟಿಂಗ್ ತಾವು? ಸರ್ ನನಗೆ MD ಹೋಗಲಿದ್ದೀನಿ. ಅದೇನೇ ಅಧ್ಯಕ್ಷರಾಗಿ ಅಲ್ಲೇ. ಹೌದು ಸರ್, ನಮ್ಮವರೆಲ್ಲ ಹಿಂಗೆ ಹೋಗ್ಬೇಕಂತ ಮೊದಲೇ ನಾನಾದ್ರೂ ಹೋಗಿ ತೋರಿಸ್ಬೇಕು, ಆಮೇಲೆ ಇನ್ನುಳಿದವರು ನಮ್ಮ ಅಧಿಕಾರಿಗಳು ಹೋಗ್ಬೇಕು ಅಂತಕ್ಕಂಥ ಅದನ್ನು ಪ್ರೋತ್ಸಾಹ ನೀಡಕ್ಕೆ ನಾನು ಅಲ್ಲಿ ಹೋಗಿದ್ದೆ ಸರ್. ಆ ಥರಲ್ಲ. ಯಾಕೆ ನಮ್ಮ ಭಾಳ ಜಾಸ್ತಿ ಜನ ಇಲ್ಲಿ ಸೇರ್ಕೊಡ್ತಾರೆ ಸರ್. 6 ಜನ ಅಷ್ಟೇ ಬರ್ಬೇಕು, ಈಗ 7 ಜನ ಬಂದಿದೆ ಸರ್. ಈಗ ತಾವು ಬಂದಿದ್ರೆ ಸರ್, ಇನ್ನಿಬ್ಬರು ಅಡಿಷನ್ ಇದ್ರೆ ಅವ್ರಿಗೆ ವಾಪಸ್ ಕಳಿಸ್ಕೊಡಿ ಸರ್ ಅಂತ ಎಲ್ಲ ಕರೆಕ್ಟ್ ಇದೆ ವಾದ. ಸೊ ಆ ಥರ. ಸೊ ಅದಷ್ಟಲ್ಲದೆ ಅವರು ಮಿನಿಸ್ಟರ್ ಆಫೀಸಲ್ಲಿ ಸಾಕಷ್ಟು ನೈಪುಣ್ಯತೆಯನ್ನು ಹೊಂದಿ ಅವರು ಬಹಳ ಆತ್ಮೀಯರಾಗಿ ಕೆಲಸ ಮಾಡಿ, ಒಬ್ಬ ಮಂತ್ರಿಗಳೇ ಅವ್ರನ್ನ ಕರೆಸಿ, ಇಲ್ಲ ನಿಮ್ಮಂಥವ್ರು ನನಗೆ ತಾಲೂಕು ಅಧಿಕಾರಿಗಳು ಬೇಕು, ತಾಲೂಕು ದಂಡಾಧಿಕಾರಿಯಾಗಿ ನಮ್ಮ ಹತ್ರ ಬನ್ನಿ ಅಂತ ಹೇಳಿದ್ರೆ ಬಹುಶಃ ಅವರು ಜೀವನದಲ್ಲಿ ಯಾವ ಥರ ಉತ್ತಮ ರೀತಿಯಲ್ಲಿ ಸೇವೆ ಮಾಡ್ಕೊಂಡು ಬಂದಿದ್ದಾರೆ ಅಂತ ನಾವು ಅರ್ಥೈಸ್ಕೋಬೋದಾಗಿದೆ. ಸ್ನೇಹಿತರೆ, ಇವತ್ತು ಅವರಿಗೂ ಸಹ ನಿವೃತ್ತಿ ಜೀವನ ಉತ್ತಮ ರೀತಿಯಲ್ಲಿ ಅವರಿಗೆ ಆಯುರಾರೋಗ್ಯ ಐಶ್ವರ್ಯ ಅಂತಸ್ತವನ್ನು ದೇವರು ಅನುಗ್ರಹಿಸಲಿ ಅಂತ ನಿಮ್ಮೆಲ್ಲರ ಪರವಾಗಿ, ನನ್ನ ಪರವಾಗಿ ನಾನು ದೇವರ ಪ್ರಾರ್ಥನೆ ಮಾಡ್ತೀನಿ. ಮತ್ತೆ ಮೇಡಮ್ ಅವರು ಹೇಳಿದ್ರು, ಇಲ್ಲ ರೆವೆನ್ಯೂ ತಹಶೀಲ್ದಾರ್ ಡೆಪ್ಯುಟೇಷನ್ ಅದನ್ನು ಮತ್ತೆ ಪುನರ್ ಸ್ಥಾಪಿಸಬೇಕು ಅಂತಕ್ಕಂಥದ್ದು. ಇತ್ತೀಚೆಗಷ್ಟೇ ನಾವು ರೆವೆನ್ಯೂ ಕೆಲವು ವಿಷಯಗಳನ್ನ ಕಂದಾಯ ಆಯುಕ್ತರಿಗೆ ಕೊಟ್ಟಿರೋದ್ರಿಂದ ಆ ಹೋರಾಟ ದೀರ್ಘಕಾಲ ಒಂದು 8 ತಿಂಗಳು ನಾವು ಮಾಡಿ ಆ ಎಲ್ಲ ಕಮಿಷನರ್ಗೆ ಸಬ್ ಡೆಲಿಗೇಟ್ ಆಗಿರ್ತಕ್ಕಂಥ ಸಬ್ಜೆಕ್ಟ್ಸ್ ಏನಿದ್ದು ಮೇಜರ್ ಸಬ್ಜೆಕ್ಟ್ಸ್ ಅವನ್ನೆಲ್ಲ ವಾಪಸ್ ಪಡೆದ್ರಲ್ಲಿ ನಾವು ನಮ್ಮ ಸಂಘ ನಿಮ್ಮೆಲ್ಲರ ಸಹಕಾರದಿಂದ ಅದು ಯಶಸ್ವಿಯಾಗಿದ್ವಿ. ಈಗ ಮುಂದಿನ ದಿನಗಳಲ್ಲಿ ನಾವು ತಹಶೀಲ್ದಾರ್ ಹುದ್ದೆಗಳನ್ನ ಮತ್ತೆ ಡೆಪ್ಯುಟೇಷನ್ ಹೋಗುತ್ತೆ ಪುನಃ ಸ್ಥಾಪಿಸಕ್ಕೆ ನಾವು ಎಲ್ಲ ಪ್ರಯತ್ನಗಳು ಮಾಡ್ತೀವಿ. ಮತ್ತೆ ಕೇವಲ ತಹಶೀಲ್ದಾರ್ ಅಂತಕ್ಕಂಥ ತಲೆಯಲ್ಲಿರೋದು ಬೇಡ. ಯಾಕಂದ್ರೆ ನಾನೀಗ ಡಿಸ್ಟ್ರಿಕ್ಟ್ ಆಫೀಸರ್ ಬ್ಯಾಕ್ವರ್ಡ್ ಕ್ಲಾಸ್ ಹೋಗಿದ್ದೆ. ನನ್ಗದು ನಾನು ಹೋಗ್ಬೇಕಂದಾಗ ತಹಶೀಲ್ದಾರ್ ರದ್ದಾಗಿತ್ತು, ಡೆಪ್ಯುಟೇಷನ್ ಹೋಗೋದು ಇನ್ನೂ ಆಗಿರ್ಲಿಲ್ಲ. ಬಟ್ ನಾನು ಯಾಕೆ ಅದನ್ನ ಚೂಸ್ ಮಾಡಿದೆ ಅಂದ್ರೆ, ಈ ಸರ್ವಿಸ್ ಓರಿಯೆಂಟೆಡ್ ಡಿಪಾರ್ಟ್ಮೆಂಟ್ ಅಲ್ಲಿ ಇನ್ನಷ್ಟು ಒಳ್ಳೆ ನಿಮಗೆ ಸ್ಕೋಪ್ ಇರ್ತದೆ ಕೆಲಸ ಮಾಡೋಕ್ಕೆ ಫೀಲ್ಡ್ ಅಲ್ಲಿ. ಸೊ ಆ ತರದ ಹಲವಾರು ಇಲಾಖೆಗಳಿದಾವೆ, ಹಲವಾರು ಹುದ್ದೆಗಳಿದಾವೆ. ಬಟ್ ನಮ್ಮ ಸಚಿವಾಲಯದವ್ರದ್ದು ಏನಾಗಿದೆ, ಸೀಮಿತ ಆಗಿಬಿಟ್ಟಿದೆ. ಇವುಗಳನ್ನೇ ತಹಶೀಲ್ದಾರ್ ಅಂತ. ಬಟ್ 10 ಇಲಾಖೆಗಳು ಡೆಪ್ಯುಟೇಷನ್ ಅಲ್ಲಿ ಈಕ್ವಲ್ ಕ್ಯಾಡರ್ ಅಲ್ಲಿ ಇರ್ತಕ್ಕಂಥ, ಈಕ್ವಲ್ ಸ್ಕೇಲ್ ಅಲ್ಲಿ ಇರ್ತಕ್ಕಂಥ ಹೋಗ್ಬೋದು. ಅವು ಜಿಲ್ಲಾ ಮಟ್ಟದ ಹುದ್ದೆಗಳಿದಾವೆ. ಸೊ ಅಂಥದಕ್ಕೆ ಕೂಡ ನಾವು ಪ್ರಯತ್ನ ಪಡಬೇಕು. ಈಗ ಯಾವುದಿಲ್ಲ ಅದನ್ನೇ ಬೆಲೆ ಹತ್ತೋದಕ್ಕಿಂತ ಈಗ ಸದ್ಯಕ್ಕೆ ಯಾವುದಿಲ್ಲ ಅದಕ್ಕೆ ಹೋಗೋದಕ್ಕೆ ತಾವೆಲ್ಲರೂ ಪ್ರಯತ್ನಿಸಿ. ತಹಶೀಲ್ದಾರ್ ಅಂತೂ ನಾವು ಖಂಡಿತವಾಗ್ಲಿ ನಾವು ಒಂದು ಹಂತದಲ್ಲಿ ಇದೆ ಕಳೆದ, ನಾವು ಅದನ್ನ ಅಂತಿಮ ಘಟ್ಟಕ್ಕೆ ತಗೊಂಡೋಗಿ ಅದನ್ನ ಮಾಡಿಸೋದ್ರಲ್ಲಿ ನಾವು ಯಶಸ್ವಿ ಆಗ್ತೀವಿ ಅಂತ ಹೇಳ್ತಾ, ಅದಕ್ಕೆಲ್ಲ ನಿಮ್ಮ ಸಹಕಾರ ಕೂಡ ಇರಲಿ ಅಂತ ಹೇಳ್ತಾ, ಇವತ್ತಿನ ನಿವೃತ್ತಿ ಕಾರ್ಯಕ್ರಮ ಬಹಳ ವಿಳಂಬ ಆಗಿದೆ. ಸೊ ಈಗ ನಮ್ಮ ಮುಖ್ಯ ಅತಿಥಿಗಳನ್ನ ನಾವು ಕೇಂದ್ರ ಬಿಂದುವಾದಂತಹ ನಿವೃತ್ತಿ ಹೊಂದಿರ್ತಕ್ಕಂಥ ಅಧಿಕಾರಿಗಳಿಗೆ ಬೀಳ್ಕೊಡುಗೆ ಕಾರ್ಯಕ್ರಮವನ್ನು ಮಾಡೋಣ. ಆಮೇಲೆ ನಮ್ಮ ಸಂಘದಿಂದ ಮಾಡಿದ್ಮೇಲೆ ಅವ್ರ ಕುಟುಂಬ ಸದಸ್ಯರು, ಅವ್ರ ಸ್ನೇಹ ಬಳಗದವರು ಎಲ್ಲರೂ ಬಂದು ಅವ್ರ ಜೊತೆ ಫೋಟೋ ಎಲ್ಲ ತಗೋಬಹುದು. ಮತ್ತೆ ಮುಂದಿನ ನಿವೃತ್ತಿ ಕಾರ್ಯಕ್ರಮದಲ್ಲಿ ದಯವಿಟ್ಟು ಸ್ವಲ್ಪ ಆದಷ್ಟು ಬೇಗ ತಾವೆಲ್ಲರೂ 1:15ಗೆ ಬಂದ್ರೆ, ವಿಶೇಷವಾಗಿ ನಮ್ಮ ಪದಾಧಿಕಾರಿಗಳು ಮತ್ತು ಕಾರ್ಯಕಾರಿ ಸಮಿತಿ ಸದಸ್ಯರಿಗೆ ಹೇಳ್ತಾ ಇದ್ದೀನಿ, ನೀವು ನಿಧಾನಕ್ಕೆ ಅವ್ರ ಗೆಸ್ಟ್ ಬಂದು ಅವರ ಕೇಂದ್ರದಿಂದ ಅತಿಥಿಗಳಾದಂಥವ್ರು ಅವ್ರು ಬಂದು ಅವ್ರ ಕುಟುಂಬ ಸದಸ್ಯರು ಎಲ್ಲ ಬಂದ್ಮೇಲೆ ನಾವು ಎಲ್ಲ ಊಟ ಮುಗಿಸ್ಕೊಂಡು ನಿಧಾನಕ್ಕೆ ಬರುವಂಥದ್ದು ಆ ಧೋರಣೆ ತೋರಿಸ್ಬೇಡಿ ಬೇಗ. ಯಾಕಂದ್ರೆ ಈ ಕಾರ್ಯಕ್ರಮನ ಆಯೋಜನೆ ಮಾಡ್ತಕ್ಕಂಥವ್ರು ನಾವೇ ಆಯೋಜಕರಾಗಿ ಗೆಸ್ಟ್ಗಳ ತರ ಲೇಟ್ ಆಗಿ ಬರೋದು ಸರಿ ಹೋಗೋದಿಲ್ಲ. ಸೊ ಮುಂದಿನ ದಿನಗಳಲ್ಲಿ ನಾವು ಆದಷ್ಟು ಬೇಗ ಬರಬೇಕು. ಮತ್ತೆ ನಮ್ಮ ಎಲ್ಲ ಸ್ನೇಹಿತರನ್ನ ಜಾಸ್ತಿ ಸಂಖ್ಯೆಯಲ್ಲಿ ಕರ್ಕೊಂಡು ಬರಬೇಕು. ಸೊ ಅದನ್ನೆಲ್ಲ ತಾವು ಮಾಡ್ಬೇಕು. ಮತ್ತೆ ಇಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಪ್ರತಿ ನಿವೃತ್ತಿ ಕಾರ್ಯಕ್ರಮಗಳಲ್ಲಿ ತಾವು ಬಂದ್ರೆ ಅಷ್ಟು ಏನು ನಮ್ಗೆ ತಿಳ್ಕೊಳ್ಳುವಂತ ವಿಚಾರಗಳು ಎಲ್ಲಿ ಸಿಗ್ತವೆ, ನಮ್ಗೆ ಎಷ್ಟೋ ವಿಷಯಗಳು ಗೊತ್ತಿರೋದಿಲ್ಲ. ಅವ್ರ ಅನುಭವಗಳು ಹಂಚ್ಕೊಂಡಾಗ ನಮ್ಗೆ ಎಷ್ಟೋ ವಿಚಾರಗಳು ತಿಳಿತಾವೆ. ಸೊ ಹಾಗಾಗಿ ನಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗ್ತಕ್ಕಂಥ ಕೆಲಸ ಈ ವೇದಿಕೆಯಲ್ಲಿ ಆಗತ್ತೆ ಅಂತ ನಾವೆಲ್ಲರೂ ಬರ್ತಾ ಇರ್ಬೇಕು ಅಂತ ಹೇಳ್ತಾ, ಎಲ್ಲರೂ ಪರಿಚಯ ಮಾಡ್ಕೊಳ್ತಕ್ಕಂಥದ್ದು ವಿಚಾರವಾಗಿ ನಾನು ಕೂಡ ನನ್ನ ಪರಿಚಯ ಅವ್ರ ಕುಟುಂಬ ಸದಸ್ಯರು ಗೊತ್ತಿರೋದಿಲ್ಲ. ನನ್ನ ಹೆಸರು ರಮೇಶ್ ಸಂಘ ಅಂತ, ನಾನು ಸಚಿವಾಲಯ ನೌಕರ ಸಂಘದ ಅಧ್ಯಕ್ಷ. ನನಗೆ ಇವತ್ತು ಮಾತಾಡೋಕ್ಕೆ ಅವಕಾಶ ಮತ್ತೆ ಇಷ್ಟೊತ್ತು ತಾವು ಶಾಂತಚಿತ್ರವಾಗಿ ಕೇಳೋದಕ್ಕೆ ಧನ್ಯವಾದ ಸಲ್ಲಿಸ್ತಾ ನಾನು ಮಾತಾಡೋದಕ್ಕೆ ಜಯ.